ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವ ಆಚರಣೆ. ಸರ್ಕಾರಿ ಮಾದರಿ ಪ್ರೌಢಶಾಲೆಯಲ್ಲಿ ದೇಶಭಕ್ತಿ ಮೆರೆದ ವಿದ್ಯಾರ್ಥಿಗಳು. ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಪ್ರೌಢಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ದೂರಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ಶಾಂತವೀರಯ್ಯ ಐಹೊಳ್ಳಿ ಮಠ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎಂಎನ್ ನದಾಫ್, ಪಿಕೆಪಿಎಸ್ ಮಾಜಿ ಅಧ್ಯಕ್ಷರಾದ ಶ್ರೀ ಬಸಪ್ಪ ಕಾರಜೋಳ, ಎಸ್ಡಿಎಂಸಿ ಸದಸ್ಯರಾದ ಶ್ರೀ ರಂಜಾನ್ ಮುಲ್ಲಾ ಹಾಗೂ ಪಿಡಿಒ ಶ್ರೀ ಜೆಜಿ ಜೋಶಿ ಸೇರಿದಂತೆ ಗಣ್ಯರು, ಮುಖಂಡರು, ಯುವಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿದ್ಯಾರ್ಥಿಗಳ ಉತ್ಸಾಹಭರಿತ ಭಾಗವಹಿಸುವಿಕೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಕಾರ್ಯಕ್ರಮದಲ್ಲಿ ಗುಂಜಲ್ ಆರ್ ಮುಲ್ಲಾ, ಆಯಿಲ್ ಮುಲ್ಲಾ, ಹರ್ಷಿಯಾ ಮುಲ್ಲಾ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರದ ಕುರಿತು ಸಂದೇಶ ನೀಡಲಾಯಿತು. ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಹಾಗೂ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಕರೆ ನೀಡಲಾಯಿತು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಗ್ರಾಮಸ್ಥರಿಗೆ ಶಾಲೆಯ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಾಯಿತು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ಚಾನೆಲ್, ಬಸವನ ಬಾಗೇವಾಡಿ. ಎಲ್ಲರೂ ಎದ್ದು ನಿಂತು ತ್ರಿವರ್ಣ ಧ್ವಜಕ್ಕೆ ವಂದಿಸಬೇಕಾಗಿ ವಿನಂತಿ. ರಾಷ್ಟ್ರಗೀತೆ ಏಕ್ ಸಾಥ್ ಶುರು ಕರ್. ಅದೇ ರೀತಿ ಪಿಕೆಪಿಎಸ್ನ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ್ ಹೆಬ್ಬಾಳ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ತರನಾಗಿ ಎಸ್ಡಿಎಂಸಿ ಸದಸ್ಯರಾಗಿರುವಂತಹ ಸಿದ್ದು ಹಡಪದ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ನಮ್ಮ ಎಸ್ಡಿಎಂಸಿ ಸದಸ್ಯರಾಗಿರುವಂತಹ ರಮೇಶ್ ಹೊಸಮನಿ ಅವರನ್ನು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ನಮ್ಮ ಎಸ್ಡಿಎಂಸಿ ಸದಸ್ಯರಾಗಿರುವಂತಹ ವಿಶ್ವನಾಥ ಜುಗತಿ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಬಸವರಾಜ್ ಔಟಿ ಅವರು